ಈಗ ಹಾಗಲಕಾಯಿ ಪಲ್ಯ ಮಾಡೋದು ಹೇಳ್ತೀನಿ ನೋಡ್ರಿ. ಇವು ಹಾಗಲಕಾಯಿ ನೋಡ್ರಿ, ಬಿಳಿ ಕಲರ್ ಹಾಗಲಕಾಯಿ ಇವು. ಇದ್ರ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ರೀ. ಈಗ ಇದ್ರೊಳಗೆ ಬೀಜ ಹಿಂಗೆ ತೆಗಿಬೇಕು ನೋಡಿರಿ, ಚಮಚಲ್ಲಿ ತೆಗೆದು ಹೆಚ್ಬೇಕು ರೀ ಹಿಂಗತ್ತೆ. ಈಗ ಹಿಂಗತ್ತೆ ಸ್ವಚ್ಛ ತೆಗೆದು ಸಣ್ಣಗೆ ಹೆಚ್ಬೇಕು ನೋಡ್ರಿ. ಈಗ 1/4 ಕಿಲೋ ಅದಾವ್ರಿ ಹಾಗಲಕಾಯಿ. ಈಗ ಹಿಂಗೆ ಹೆಚ್ಕೊಂಡು ನೋಡ್ರಿ, ಹಿಂಗತ್ತೆ ಹೆಚ್ಕೋಬೇಕು ರೀ. ನಾಷ್ಟಕ್ಕೆ ಹೆಂಗೆ ಉಳ್ಳಾಗಡ್ಡಿ ಹೆಚ್ಕೊತೀವಿ ಹಂಗೆ. ಈಗ ಹುರಿತೀವಿ ನೋಡ್ರಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ. ಹಾಕಿ ಒಂದು ಸ್ವಲ್ಪ ಕಪ್ಪಾಗೋರಿಗೆ ಹುರಿತೀವಿ ನೋಡ್ರಿ. ಹಿಂಗತ್ತೆ ಈಗ ಇಷ್ಟು ಕಪ್ಪಾಗೋರಿಗೆ ಹುರಿಬೇಕು ನೋಡ್ರಿ. ಈಗ ಇಷ್ಟು ಕಪ್ ಆಗ್ಬೇಕು ನೋಡ್ರಿ. ಅಂದ್ರೆ ಇದ್ರೊಳಗಿರೋ ಅರ್ಧ ವಿಷ ಹೋಗ್ಬಿಡ್ತೀರಿ ಹಾಗಲಕಾಯಿ. ಇವು 1/4 ಕಿಲೋ ಅದ ನೋಡ್ರಿ ಹಾಗಲಕಾಯಿ. ಈಗ ತೆಗೆದು ಈಗ ಒಗ್ಗರಣೆ ಹಾಕ್ತೀನಿ ನೋಡ್ರಿ. ಹಾಗಲಕಾಯಿ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ. ಒಂದು ಉಳ್ಳಾಗಡ್ಡಿ ದೊಡ್ಡದು, 1 ಸ್ಪೂನ್ ಬೆಲ್ಲ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪು, 2 ಸ್ಪೂನು ಗುರಳ್ ಪುಡಿ ರೀ, ಹುರಿದು ಪುಡಿ ಮಾಡಿಟ್ಟೈತೆ ರೀ ಗುರಳ್ ಪುಡಿ, 1 ಸ್ಪೂನ್ ಖಾರ ಪುಡಿ. ಇದಕ್ಕೆ ಹಾಕೋದು ನೋಡ್ರಿ ಇಷ್ಟು. ಈಗ ಕಾದತ್ರಿ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ. ಇದೊಂದು ಸ್ವಲ್ಪ ಮೆತ್ತಗಾಲಿ ಒಟ್ಟು ಹಾಗಲಕಾಯಿ ಒಂದು ಸ್ವಲ್ಪ ಕಪ್ಪಾಗೋರು ಹುರಿದ್ರಿ ಅಂದ್ರೆ ಇಸ ಹೋಗುತ್ತೆ ರೀ ಅರ್ಧ ಭಾಗ. ಈಗ ಹುರಿದಿರೋ ಹಾಗಲಕಾಯಿ ಹಾಕ್ತೀನಿ ನೋಡ್ರಿ. ಇವು ಕಲಿಸ್ಬೇಕು ಸ್ವಲ್ಪ ಉಳ್ಳಾಗಡ್ಡೆ, ಅಂದ್ರೆ ರುಚಿ ಹೆಚ್ಚಾಗತ್ತೆ. ಇದ್ರ ಮ್ಯಾಗ ಇವಿಷ್ಟು ಹಾಕ್ಬೇಕು ನೋಡ್ರಿ. ಇದಿಷ್ಟು ಹಾಕಿ ಕಲಿಸ್ಬೇಕು. ಗ್ಯಾಸ್ ಸಣ್ಣ ಇಟ್ಟಿರ್ಬೇಕು ರೀ. ಬೆಲ್ಲನ ಹಾಕ್ರಿ, ಅಂದ್ರೆ ರುಚಿ ಆಗುತ್ತೆ ರೀ ಅದು. ಈಗ 1 ಬೋಟ ಹುಣ್ಸೆಹಣ್ಣು ಹಾಕಿನಿ ರೀ. ಅರ್ಧ ಕಪ್ ನೀರು ಹಾಕ್ತೀನಿ ನೋಡ್ರಿ. ಈ ಹುಣ್ಸೆಹಣ್ಣು ಹಾಕಿ ಹುಚ್ಚಿನಿ ರೀ. ಈಗ ಈ ಹುಣ್ಸೆಹಣ್ಣು ನೀರಿನಾಗ ನೀವು ಒಂದು ಸ್ವಲ್ಪ ನೀರು ಹೆಚ್ಚಿ ಬೇಕಾದ್ರೆ ಹಾಕ್ಕೊಂಡು ಕುದಿಯಾಕಿಡ್ರಿ. ಒಟ್ಟು ಎಕ್ಸ್ಟ್ರಾ ನೀರು ಹಾಕ್ಬೇಡ್ರಿ, ಅಂದ್ರೆ ಐತಲ್ರಿ ರುಚಿ ಭಾಳ ಆಗತ್ತೆ ರೀ. ಇದು 2 ದಿನಗಟ್ಟಲೆ ಅಳ್ಸಂಗಿಲ್ಲ. ಈಗ ರೀ ಬರೀ ಹುಣ್ಸೆಹಣ್ಣು ನೀರು ಒಂದೇ ಹಿಂಡಿ ನೋಡ್ರಿ. ಅದು ಹುಣ್ಸೆಹಣ್ಣಾಗ ಜಾಸ್ತಿ ನೀರು ಹಾಕಿ ನೆನಿಡ್ರಿ. ಈಗ ಹಣ್ಣು ಕುದ್ದಿನ ಬಂದ್ ಮಾಡಿಬಿಡ್ರಿ. 5 ನಿಮಿಷ ಈಗ ಮುಚ್ಚಿಡ್ತೀನಿ ನೋಡ್ರಿ. ಈಗ ರೀ 5 ನಿಮಿಷ ಆಗೈತಿ, ಕುದ್ದತ್ ನೋಡ್ರಿ. ಈಗ ಈಗ ಮಸ್ತ್ ಆಗೈತೆ ನೋಡ್ರಿ ಹಾಗಲಕಾಯಿ ಪಲ್ಯ. 5 ನಿಮಿಷ ಕುದ್ರೆ ಮುಗಿತ್ರ. ನೀವು ಕುಕ್ಕರ್ನಾಗಾರ ಒಂದು ಅರ್ಧ ಕಪ್ ಹುಣ್ಸೆಹಣ್ಣು ನೀರು ಹಾಕಿ 1 ಸಿಟಿ ಹೊಡ್ಸಿರು ಬರ್ತ್ರಿ. ತಯಾರಾತು ನೋಡ್ರಿ ಹಾಗಲಕಾಯಿ ಪಲ್ಯ.